ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ 2024. ನನ್ನ ಹಿಂದಿನ ಎಪಿಸೋಡ್ನಲ್ಲೇ ನಾನು ನಿಮಗೆ ಹೇಳಿದ್ದೆ 2024 ಅನ್ನೋದು ತುಂಬಾ ವಿಶೇಷವಾಗಿರುವಂತಹ ವರ್ಷ ಆಗಿ ನಿಮ್ಮ ಜೀವನದಲ್ಲಿ ಒಂದು ಮೈಲ್ ಸ್ಟೋನ್ ನ ಕ್ರಿಯೇಟ್ ಮಾಡಬಹುದು. ಯಾಕೆ ಅಂತಂದ್ರೆ ಇದನ್ನ ಶನಿಯ ವರ್ಷ ಅಂತ ಕರೀತಾರೆ. ಯಾಕೆ ಇದನ್ನ ಶನಿಯ ವರ್ಷ ಅಂತ ಕರೀತಾರೆ? ಶನಿಯ ವರ್ಷ ಬಂದಾಗ ಸಾಮಾನ್ಯವಾಗಿ ಹಿಂದಿನ ವರ್ಷಗಳನ್ನ ಅನಲೈಸ್ ಮಾಡಿರೋದ್ರ ಪ್ರಕಾರ ಒಂದು ಡೇಟಾ ಅನ್ನೋದು ಏನಿರುತ್ತೆ, ಒಂದು ಪ್ಯಾಟರ್ನ್ ಅನ್ನೋದು ಏನಿರುತ್ತೆ, ಅದು ಏನನ್ನ ಹೇಳುತ್ತೆ, ಯಾವ ಪ್ರಿಡಿಕ್ಷನ್ಸ್ ಅನ್ನ ಹೇಳಬಹುದು, ಏನನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಯಾಕೆಂತಂದ್ರೆ ಶನಿಯ ವರ್ಷ ಅಂದ ತಕ್ಷಣ ಕೆಲವೊಂದಷ್ಟು ಜನ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಹಾಗಾದ್ರೆ ಏನೂ ಆಗಲ್ಲ, ಎಲ್ಲ ನೆಗೆಟಿವ್, ಏನು ಕೈಗೂಡೋದಿಲ್ಲ, ಯಾಕೆಂತಂದ್ರೆ ಶನಿ ಮಹಾತ್ಮ ಎಲ್ಲದಕ್ಕೂ ಅಡ್ಗಾಲಿಡ್ತಾನೆ, ಹಿಂಗಿದ್ ಕೆಲವೊಂದಷ್ಟು ಪರ್ಸೆಪ್ಷನ್ಸ್ ಅನ್ನೋದು ಇದೆ. ಯಾಕೆ ಅಂತಂದ್ರೆ ಶನಿಯ ಬಗ್ಗೆ ಅಷ್ಟು ಅಪಪ್ರಚಾರ ಅನ್ನೋದು ಆಗ ಹೋಗಿದೆ. ಸೊ ನನ್ನ ಸನಾತನ ಕಥನದ ಬಹಳಷ್ಟು ಎಪಿಸೋಡ್ನಲ್ಲಿ ನಾನು ಸಾಡೆ ಸಾತಿ ಅಂತಂದ್ರೆ ಏನು, ಅಥವಾ ಶನಿ ಮಹಾತ್ಮ ಯಾಕೆ ಪ್ರತಿಯೊಂದು ರಾಶಿಯಲ್ಲಿ ಅಷ್ಟು ವರ್ಷಗಳ ಕಾಲ ಇರ್ತಾನೆ ಅನ್ನೋದನ್ನ ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ನ ಜೊತೆಗೆ ಇನ್ನೂ ಕೆಲವೊಂದಷ್ಟು ಆತನ ಬಗೆಗಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಇರಬಹುದು, ಆತನ ಪರ್ಸನಾಲಿಟಿ ಇರಬಹುದು, ಇದಕ್ಕೆ ಸಾಕಷ್ಟು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರ ಸಲುವಾಗಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಒಂದು ಪ್ಲೇ ಲಿಸ್ಟ್ ನಲ್ಲಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಿಸ್ಕಾನ್ಸೆಪ್ಷನ್ ಏನು, ಆತನನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೆಲವೊಂದಷ್ಟು ಲಾಜಿಕಲ್ ಇಂಟರ್ಪ್ರಿಟೇಷನ್ ಅನ್ನೋದು ನಿಮ್ಗೆ ಕೇಳೋಕೆ ಸಿಗುತ್ತೆ. ಹಾಗಾಗಿ ಯಾರಿಗೆ ಶನಿ ಮಹಾತ್ಮನ ಬಗ್ಗೆ ಭಯ ಇದೆ, ಎಟ್ ದ ಸೇಮ್ ಟೈಮ್ ಯಾರಿಗೆ ಶನಿ ಮಹಾತ್ಮ ಅಂತಂದ್ರೆ ಏನಿವನು ಅಂತ ಅರ್ಥ ಮಾಡ್ಕೊಳ್ಳುವಂತ ಒಂದು ಕ್ಯೂರಿಯಾಸಿಟಿ ಇದೆ, ಪ್ಲೀಸ್ ಡೂ ಚೆಕ್ ಇಟ್ ಔಟ್, ಯು ವಿಲ್ ಲವ್ ಇಟ್. 2024 2024 ಇದನ್ನ ನೀವು ಆಡ್ ಮಾಡಿದ್ರಿ ಅಂತಂದ್ರೆ ಇದು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಆಗೋದು 8. ಈ 8 ಅನ್ನ ಬಹಳಷ್ಟು ಜನ ಸಂಖ್ಯಾಶಾಸ್ತ್ರಜ್ಞರು ಯಾರಿರ್ತಾರೆ ಅಥವಾ ಅದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಏನಿರುತ್ತೆ. ಸೊ ಲೆಟ್ ಮೀ ಪುಟ್ ಅ ಡಿಸ್ಕ್ಲೇಮರ್ ಹಿಯರ್. ಯಾಕೆಂತಂದ್ರೆ ಈಗ ನಿಮ್ಗೆ ನ್ಯೂಮರಾಲಜಿ ಗೊತ್ತಾ, ನನ್ನ ಬರ್ತ್ ಡೇಟ್ ಇದನ್ನ ಹೇಳಿ ಅನ್ನುವಂತಹ ಕ್ಯೂರಿಯಾಸಿಟಿ ದಯವಿಟ್ಟು ಬೇಡ. ಸೊ ನನಗೆ ಬೇಸಿಕ್ಸ್ ಗೊತ್ತು. ನಾನು ನನ್ನ ಹಿಂದಿನ ಎಪಿಸೋಡ್ನಲ್ಲೂ ನಿಮ್ಗೆ ಹೇಳಿದ್ದೆ ಆಸ್ಟ್ರಾಲಜಿ ರಿಲೇಟೆಡ್ ಆಗಿರುವಂಥದ್ದು. ಆಸ್ಟ್ರಾಲಜಿ ಅನ್ನೋದಕ್ಕಿಂತ ಲೆಟ್ಸ್ ಸೇ ಇಟ್ ಲೈಕ್ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂತಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪ್ರಿಡಿಕ್ಷನ್ಸ್ ಏನು, ರಿಯಾಲಿಟಿ ಏನು, ಅದನ್ನ ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ, ಯಾವ ಎಕ್ಸ್ಟೆಂಟ್ ವರೆಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿರುವಂಥ ಎಪಿಸೋಡ್ ಅನ್ನ ನೀವು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದಯವಿಟ್ಟು ಈ ಒಂದು ಥಂಬ್ನೇಲ್ ನ ರೆಫರೆನ್ಸ್ ಅನ್ನ ನೋಡ್ಕೊಂಡು ಈ ಒಂದು ಐಕಾರ್ಡ್ ನಲ್ಲಿರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅದನ್ನ ಕೂಡ ನೋಡಿ. ಸೊ ಈ ಜ್ಯೋತಿಷ್ಯ ಇರಬಹುದು, ಸಂಖ್ಯಾಶಾಸ್ತ್ರ ಇರಬಹುದು, ಇದು ಎಲ್ಲವೂ ಪ್ಯಾಟರ್ನ್ ನ ಮೇಲೆ, ಡೇಟಾನ ಮೇಲೆ ವರ್ಕ್ ಆಗುವಂಥದ್ದು. ಬಹಳಷ್ಟು ವರ್ಷಗಳ ಕಾಲ ಈ ರೀತಿ ನಡೆದಿದೆ. ಈ ಒಂದು ಸಂಖ್ಯೆ ಇದ್ದಾಗ ಇದನ್ನ ರೂಲ್ ಮಾಡುವಂತಹ ಆಫೀಸರ್ ಯಾರಿರ್ತಾರೆ, ಸೊ ಅವರ ವ್ಯಕ್ತಿತ್ವ ಏನಿರುತ್ತೆ, ಆ ಒಂದು ಇಯರ್ ಅನ್ನ ಅವರು ಹೇಗೆ ರೂಲ್ ಮಾಡ್ತಾರೆ ಅನ್ನೋದಕ್ಕೆ ಕೆಲವೊಂದಷ್ಟು ಡೇಟಾ ಇರುತ್ತೆ ನಮ್ಮ ಹತ್ರ, ಪ್ಯಾಟರ್ನ್ ಅನ್ನೋದು ಇರುತ್ತೆ. ಆ ಒಂದು ಆಧಾರದ ಮೇಲೆ ಯಾವುದು ಸುಮ್ಮನೆ ಗಾಳಿಯಲ್ಲಿ ಏನೋ ಮಾತಾಡೋದಲ್ಲ. ಸಂಖ್ಯಾಶಾಸ್ತ್ರ ಇರಲಿ, ಜ್ಯೋತಿಷ್ಯ ಇರಲಿ, ಯಾವುದೇ ಸೈನ್ಸ್ ಇರಲಿ, ಇಟ್ ಆಲ್ ವರ್ಕ್ಸ್ ಆನ್ ಲಾಜಿಕ್, ಡೇಟಾ ಅಂಡ್ ಪ್ಯಾಟರ್ನ್. ಸೊ ಅದರ ಆಧಾರದ ಮೇಲೆ ನೋಡಿರೋ ಪ್ರಕಾರ ಈ 2024 ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ಬರುವಂತಹ 8ರ ಅಂಕೆ ಅನ್ನೋದು ಏನಿದೆ ಅದನ್ನ ರೂಲ್ ಮಾಡುವಂತಹ ಆಫೀಸರ್ ಯಾರು ಅಂತಂದ್ರೆ ನಮ್ಮ ಶನಿ ಮಹಾತ್ಮ. ನನಗೆ ಪರ್ಸನಲಿ ಆಯ್ತಾ ಶನಿ ರಿಲೇಟೆಡ್ ಆಗಿ ಆತನ ಪರ್ಸನಾಲಿಟಿ ಬಗ್ಗೆ ತುಂಬಾ ರಿಲೇಟಬಲ್ ಅನಿಸ್ತಾನೆ. ಯಾಕೆಂತಂದ್ರೆ ಹಿ ಇಸ್ ಅ ನೋ ನಾನ್ಸೆನ್ಸ್ ಪರ್ಸನ್. ರೈಟ್ ರೈಟ್, ರಾಂಗ್ ರಾಂಗ್. ಒಳ್ಳೆ ಕರ್ಮ ಮಾಡ್ತೀರಾ, ಒಳ್ಳೆ ಫಲ ಕೊಡ್ತೀನಿ. ಕೆಟ್ಟ ಕರ್ಮ ಮಾಡ್ತೀರಾ, ಒಳ್ಳೆ ಕರ್ಮ ಮಾಡೋವರೆಗೂ ಕಾಟ ಕೊಡ್ತೀನಿ. ಹಿ ಇಸ್ ಅ ಪ್ರಿನ್ಸಿಪಲ್, ಹಿ ಇಸ್ ಅ ಜಡ್ಜ್. ಯಾವ್ದು ಸರಿ ಅದಕ್ಕೆ ಸ್ಟ್ಯಾಂಡ್ ಆಗ್ತಾನೆ. ದ್ಯಾರ್ ಇಸ್ ನೋ ಮರ್ಸಿ, ದ್ಯಾರ್ ಇಸ್ ನೋ ನಾನ್ಸೆನ್ಸ್. ಅಂಡ್ ಐ ಲೈಕ್ ದಿಸ್ ಪರ್ಸನಾಲಿಟಿ. ಆಯ್ತಾ, ಜೀವನ ಇರೋದೇ ನಮ್ಮ ಕೈಯಲ್ಲಿ ಎಷ್ಟೋ ಒಂಚೂರು ಒಂದು 60ರಿಂದ 70 ವರ್ಷ ಆವರೇಜ್ ತಗೊಂಡ್ವಿ ಅಂತಂದ್ರೆ ಅದರಲ್ಲಿ ಬೇರೆಯವ್ರ ಡ್ರಾಮಾ, ನೆಗೆಟಿವ್ ಡಿಪ್ಲೊಮೆಸಿ ಅಥವಾ ಹಿಂದೊಂದು ಮುಂದೊಂದು ಹೇಳೋದು, ಹಾರ್ಟಲ್ಲಿ ಏನಿದೆ ಅದನ್ನ ಹೇಳದೆ ಸುಮ್ಮನೆ ಬೇರೆಯವ್ರನ್ನ ಮ್ಯಾನಿಪುಲೇಟ್ ಮಾಡೋದು, ಹಿಂಗಿದ್ದೆಲ್ಲ ಇದೆ ಅಲ್ಲ. ಶನಿ ನೆವರ್ ಟಾಲರೇಟ್ಸ್ ದಿಸ್. ಸೊ ಈ 2024 ಸಿಂಗಲ್ ಡಿಜಿಟ್ ಕನ್ವರ್ಷನ್ 8 ಅನ್ನೋದನ್ನ ನೀವು ಸುಮ್ಮನೆ ನಾನು 3 ಸತಿ ಹಿಂಗೆ ಬರೆದು ತೋರಿಸ್ದೆ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ಪ್ರತಿಯೊಂದು ವಿಚಾರ ನಾವು ಯಾವ ರೀತಿ ಅದನ್ನ ನೋಡ್ತೀವಿ ಅನ್ನೋ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಹೋಗುತ್ತೆ.
8 ಇದೇ 8ನ್ನ ನೀವು ಸ್ಪ್ಲಿಟ್ ಮಾಡಿದ್ರಿ ಅಂತಂದ್ರೆ ಮೇಲ್ಗಡೆನೂ 0 ಕೆಳಗಡೆನೂ 0. ಆದ್ರೆ ಇದೇ 8ನ್ನ ಹೀಗಿರೋದನ್ನ ರಿವರ್ಸ್ ಮಾಡಿದ್ರಿ ಅಂತಂದ್ರೆ ಅಂದ್ರೆ 180 ಡಿಗ್ರಿಗೆ ಕನ್ವರ್ಟ್ ಮಾಡಿದ್ರಿ ಅಂತಂದ್ರೆ ದ್ಯಾಟ್ ಬಿಕಮ್ಸ್ ಇನ್ಫಿನಿಟಿ. ಇನ್ಫಿನಿಟಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಸ್ ಅಲ್ಲಿ ಇರಬಹುದು, ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಇರಬಹುದು, ಅಥವಾ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಇರಬಹುದು, ಬಹಳಷ್ಟು ಮಹತ್ವ ಇದೆ ಇದಕ್ಕೆ. ಈ ಇನ್ಫಿನಿಟಿ ಅಂತಂದ್ರೆ ಇನ್ಫೈನೈಟ್ ಪಾಸಿಬಿಲಿಟಿ. ನಿಮ್ಮ ಹತ್ರ ಒಂದು ಅಪಾರ್ಚುನಿಟಿ ಇದೆ, ಅದನ್ನ ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋ ಆಧಾರದ ಮೇಲೆ ನಿಮ್ಮ ಶಕ್ತಿ ಅನ್ನೋದು, ನಿಮ್ಮ ಸಾಮರ್ಥ್ಯ ಅನ್ನೋದು ಇನ್ಫಿನಿಟಿಗೆ ಅಂದ್ರೆ ಎಷ್ಟು ಅಂತ ಲೆಕ್ಕಕ್ಕೆ ಬರುದೋದಷ್ಟರ ಮಟ್ಟಿಗೆ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡಬಹುದು. ಸೊ ಒಂದೇ ಲೈನ್ ಅಲ್ಲಿ ಸಮರೈಸ್ ಮಾಡಿ ಹೇಳಬೇಕು ಅಂತಂದ್ರೆ 2024 ಅನ್ನೋದು ದಿ ಇಯರ್ ಆಫ್ ಇನ್ಫಿನಿಟಿ. ಶನಿಯ ವರ್ಷ ಅಂತ ಯಾಕೆ ಕರಿತೀವಿ? ಈ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಈ 1ರಿಂದ 9 ಏನ್ ಬರುತ್ತೆ ಅಲ್ವಾ, 0 ಅನ್ನ ಸೈಕಲ್ ಅಂತ ಹೇಳ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಬ್ಯಾಕ್ ಟು ದ ನಾರ್ಮಲ್ ಅನ್ನೋದೇನಿರುತ್ತೆ, ಒಂದು ಚಕ್ರ ಅನ್ನೋದಿದೆ ಅಲ್ಲ, ಜೀವನ ಚಕ್ರ ಅಂತ ಕರೆಯೋದು ಅದೇ. ಯಾವಾಗಲೂ ಮೇಲ್ಗಡೆ ಇರೋರು ಕೆಳಗಡೆ ಬರ್ತಾರೆ, ಕೆಳಗಡೆ ಇರೋರು ಮೇಲ್ಗಡೆ ಬರ್ತಾರೆ. ಅಂಡ್ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನಿಮ್ಮ ಜೀವನದಲ್ಲಿ ಉತ್ತುಂಗದಲ್ಲಿ ಇರಬಹುದು, ಹಾಗೆ ನಿಮ್ಮ ಡೌನ್ಫಾಲ್ ಆಗಬಹುದು. ಅಂಡ್ ನಥಿಂಗ್ ಈಸ್ ಪರ್ಮನೆಂಟ್, ದಿಸ್ ಇಸ್ ಲೈಕ್ ಮೂವಿಂಗ್ ಕಂಟಿನ್ಯೂಯಸ್. ಕಂಟಿನ್ಯೂಟಿಯನ್ನ ಈ 0 ಅನ್ನೋದು ಸಿಂಬಲೈಸ್ ಮಾಡುವಂಥದ್ದು. ಪ್ರತಿಯೊಂದು ಸಂಖ್ಯೆಗೂ ಕೂಡ ಅದರ ಪ್ಯಾಟರ್ನ್ ಅನ್ನ ಅರ್ಥ ಮಾಡಿಕೊಂಡು ಈ ಒಂದು ಅಂಕೆಗೆ ಒಂದು ಅಧಿಪತಿ ಅಂತ ಗುರುತಿಸ್ತಾರೆ. ಈ 8ರ ಅಂಕೆ ಅನ್ನೋದೇನಿದೆ ಇದನ್ನ ಶನಿಯ ಅಧಿಪತ್ಯದಲ್ಲಿ ಇರುವಂತಹ ಸಂಖ್ಯೆ ಅಂತ. ಬಹಳಷ್ಟು ಜನ ಈ 8ರ ಅಂಕೆಯನ್ನ ಕಷ್ಟ, ಹಾರ್ಡ್ ವರ್ಕ್, ನಾವೇನು ಕೆಲಸ ಮಾಡ್ತೀವೋ ಅದಕ್ಕೆ ಕಂಪ್ಲೀಟ್ ಆಗಿರುವಂತಹ ರಿವಾರ್ಡ್ ಬರೋದಿಲ್ಲ, ಅಥವಾ ಈ 8 ಟೈಮಲ್ಲಿ ಯಾರು ಹುಟ್ಟಿರ್ತಾರಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ಇರಬಹುದು, ಅಥವಾ ನಿಮ್ಮ ಕಂಪ್ಲೀಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಒಂದು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ಏನ್ ಸಂಖ್ಯೆ ಬರುತ್ತಲ್ವಾ, ಅದನ್ನ ಡೆಸ್ಟಿನಿ ನಂಬರ್ ಅಂತ ಕರೀತಾರೆ. ನಿಮ್ಮ ಬರ್ತ್ ಡೇಟ್, ಫಾರ್ ಎಕ್ಸಾಂಪಲ್ ನಂದು 31st ಅಂತ ಇತ್ತು ಅಂತಂದ್ರೆ ಅದನ್ನ ಮೂಲ ಅಂಕ ಅಂತ ಕರೀತಾರೆ. ಸೊ ಇದು ಎರಡು ಕೂಡ ಸಂಖ್ಯಾಶಾಸ್ತ್ರದಲ್ಲಿ ವೆರಿ ಬೇಸಿಕ್ ಕಾನ್ಸೆಪ್ಟ್, ಆಯ್ತಾ. ಸೊ ಈ 8ರ ಸಂಖ್ಯೆ ನಿಮ್ದು ಮೂಲಾಂಕ ಬರಲಿ ಅಥವಾ ಡೆಸ್ಟಿನಿ ನಂಬರ್ ಬರಲಿ, ಬಹಳಷ್ಟು ಕಷ್ಟಗಳನ್ನ, ಅಂದ್ರೆ ಒಂದು ರೀತಿಯಲ್ಲಿ ಯಾವಾಗಲೂ ಲೇಬರ್ ಮಾಡ್ತಾನೆ ಇರ್ತೀರಾ. ಯಾವಾಗ ಔಟ್ಕಮ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರೋದಿಲ್ಲ, ಆದ್ರೂ ಕೂಡ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರಬೇಕು ಅನ್ನುವಂಥದ್ದು ಕೆಲವೊಂದಷ್ಟು ಜನರ ಪರ್ಸೆಪ್ಷನ್ ಇದೆ. ಬಟ್ ಐ ಬಿಲೀವ್ ಶನಿಯ ವ್ಯಕ್ತಿತ್ವವನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಇರಬಹುದು, ಬೈ ಹಾರ್ಟ್ ಆ ಒಂದು ಇಂಟೆನ್ಷನ್ಗೆ ನಾವು ಪ್ಯಾರಲಲ್ ಆಗಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಶನಿ ಮಹಾತ್ಮ ಕೊಡುವಷ್ಟು ಹಣವನ್ನ ಇನ್ನೊಬ್ರು ಕೊಡೋಕ್ ಸಾಧ್ಯ ಇಲ್ಲ. ಶನಿ ಮಹಾತ್ಮ ಕೊಡುವಷ್ಟು ಪಾವರ್ ಅನ್ನ ಇನ್ನೊಬ್ರು ಕೊಡೋಕ್ ಸಾಧ್ಯ ಇಲ್ಲ. ನಾಟ್ ಇವನ್ ಗುರು, ನಾಟ್ ಇವನ್ ಸೂರ್ಯ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಶನಿ ಮಹಾತ್ಮ ಒಬ್ಬ ನೋ ನಾನ್ಸೆನ್ಸ್ ಪರ್ಸನ್. ಆತನಿಗೆ ಕಷ್ಟಪಟ್ಟು ಕೆಲಸ ಮಾಡು, ಉದ್ದೇಶ ಒಳ್ಳೇದಾಗಿಟ್ಕೋ, ನೀನ್ ಯಾವುದೇ ಸ್ಟೇಜಲ್ಲಿ ಇರು ಲೈಫಲ್ಲಿ ಹಂಬಲ್ ಆಗಿರು. ನಿನ್ನ ಫೆಲೋ ಪೀಪಲ್ಗೆ ಅಥವಾ ನಿನ್ಗಿಂತ ದೊಡ್ಡವರಿಗೆ ಯಾವ ರೀತಿಯ ಬಿಹೇವಿಯರ್ ಇರಬೇಕಲ್ಲ, ಹ್ಯುಮ್ಯಾನಿಟಿಯನ್ನ ಯಾರಾದ್ರೂ ಒಬ್ರು ಪ್ರೀಚ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ ನಿಮ್ಮ ಹತ್ರ ಅಂತಂದ್ರೆ ಈ ಗ್ರಹಗಳಲ್ಲಿ ಅದು ಶನಿ ಮಹಾತ್ಮ. ನಿಮ್ಮನ್ನ ಇಲ್ಲಿಗೆ ತಗೊಂಡು ಹೋಗ್ತಾನೆ, ಅಲ್ಲಿಗೆ ತಗೊಂಡು ಹೋಗಿ ಅದಕ್ಕೆ ಡಿಸರ್ವಿಂಗ್ ಇರುವಂತಹ ವ್ಯಕ್ತಿತ್ವ ನಿಮ್ದಿತ್ತು ಅಂತಂದ್ರೆ ನಿಮ್ಮನ್ನ ಇಲ್ಲಿಂದ ಇನ್ನೂ ಮೇಲ್ ತಗೊಂಡು ಹೋಗ್ತಾನೆ, ಎಲ್ಲ ಸಪೋರ್ಟ್ ಅನ್ನ ಕೊಡ್ತಾನೆ. ಎಟ್ ದ ಸೇಮ್ ಟೈಮ್ ಯಾವುದೂ ಕೂಡ ಲಕ್ಕಿಂದ ಬರುವಂಥದ್ದಲ್ಲ. ಒಳ್ಳೆ ಕೆಲಸ ಮಾಡಿ ಅದನ್ನ ಗಳಿಸ್ಕೊಳ್ಳಿ. ಶನಿ ಏನನ್ನು ಫ್ರೀ 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 ಅಂತ ಕೊಡೋನಲ್ವೇ ಅಲ್ಲ, ಆದ್ರೆ ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತಾನೆ. ಅದು ಮಟೀರಿಯಲ್ ಲೈಫಲ್ಲಿ ಇರಬಹುದು ಅಥವಾ ಸ್ಪಿರಿಚುವಲ್ ಲೈಫಲ್ಲಿ ಇರಬಹುದು. ಬಹಳಷ್ಟು ಜನರು ಈ ಶನಿಯ ಸಾಡೆ ಸಾತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದೇನಪ್ಪಾ ಅಂತಂದ್ರೆ ಆ ಟೈಮಲ್ಲಿ ಯಾರಿಗೂ ಏನು ಏಳುಗತಿ ಆಗೋದಿಲ್ಲ. ಬಟ್ ಐ ಡಿಫರ್ ಕಂಪ್ಲೀಟ್ಲಿ. ನಿಮ್ಮ ಕರ್ಮ ಅನ್ನೋದು ನಿಮ್ಮನ್ನ ಯಾವುದೇ ಸಿಚುವೇಶನ್ ಅಲ್ಲಿ ಹಾಕ್ಲಿ, ಧರ್ಮದಿಂದ ಆ ಕಡೆ ಈ ಕಡೆ ಅಲ್ಲಾಡದ್ದೇ ಅದನ್ನ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡ್ರಿ ಅಂತಂದ್ರೆ ಇದರಲ್ಲಿ ನಿಮ್ಗೆ 2 ಗೇನ್ ಇದೆ. ಒಂದು, ನೀವೊಂಥರ ಸ್ಟೋನ್ ಹಾರ್ಟೆಡ್ ಆಗಿರುವಂತಹ ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ. ಉಕ್ಕಿನ ಮನುಷ್ಯ ಅಂತ ಹೇಳ್ತಾರಲ್ವಾ, ಐರನ್ ಮಾಡ್ತಾನೆ ಶನಿ ನಿಮ್ಮನ್ನ. ಅಂದ್ರೆ ಅದ್ರ ಅರ್ಥ ನಿಮ್ಗೆ ಎಮೋಷನ್ಸೇ ಹಾರ್ಟ್ ಒಳಗಡೆ ಇರಲ್ಲ ಅಂತ ಅಲ್ಲ. ನಿಮ್ಮ ಎಮೋಷನ್ಸ್ ಅನ್ನ ಯಾವ ಲೆವೆಲ್ಗೆ ಯಾರ ಮುಂದೆ ಹೇಗೆ ತೋರ್ಪಡಿಸ್ಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಅನ್ನ ಬೆಳೆಸ್ತಾನೆ ಶನಿ. ಅಂದ್ರೆ ನಿಮ್ಮನ್ನ ಅಷ್ಟು ಸ್ಟ್ರಾಂಗ್ ಮಾಡ್ತಾನೆ.
ಎಲ್ಲಿ ಏನು ಮಾತಾಡಬೇಕು, ಯಾರ ಮುಂದೆ ಎಷ್ಟನ್ನ ಎಕ್ಸ್ಪೋಸ್ ಆಗಿ ಹೇಳ್ಕೊಳ್ಬೇಕು, ಯಾರು ನಮ್ಮನ್ನ ಮ್ಯಾನಿಪುಲೇಟ್ ಮಾಡಕ್ ನೋಡ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಕೊಡ್ತಾನೆ. ಅಂಡ್ ಶನಿ ಇಸ್ ನಥಿಂಗ್ ಟು ಡೂ ವಿತ್ ಫ್ಯಾಂಟಸಿ. ನಿಮ್ಗೆ ಯಾವುದೇ ಫ್ಯಾಂಟಸಿ ಜಗತ್ತನ್ನ ತೋರಿಸೋದು ಇಲ್ಲ, ಅಲ್ಲಿರು ಅಂತಾನು ಹೇಳೋದಿಲ್ಲ. ನಿಮ್ ಮುಂದೆ ಎದುರುಗಡೆ ಹಿಂಗ್ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಬಿಸಾಕಿ ಸತ್ಯ ಏನು ಅನ್ನೋದನ್ನ ಮುಂದ್ಗಡೆ ಹಿಂಗ್ ಮುಖಕ್ಕೆ ರಾಚೋ ಹಾಗೆ ತೋರಿಸೋದೇ ಶನಿ ಮಹಾತ್ಮ. ಸೊ ಇಂಥ ಶನಿ ಮಹಾತ್ಮನ 2024 ಇಸ್ವಿ ಯಾರಿಗೆ ಗೋಲ್ಡನ್ ಪೀರಿಯಡ್? ಐ ವಿಲ್ ನಾಟ್ ಗೋ ಬೈ ಯಾವ ರಾಶಿ, ಯಾವ ಲಗ್ನ, ಯಾವ ಏನು ಮೂಲಾಂಕ, ಭಾಗ್ಯಾಂಕ, ಇದು ಯಾವುದು ಇದೆಲ್ಲದಕ್ಕಿಂತ ನನಗೆ ಈಸಿ ಇರೋದು ಒಂದು, ನಾನು ಫಾಲೋ ಮಾಡೋದೊಂದು, ಅದನ್ನ ಹೇಳ್ತೀನಿ ಆಯ್ತಾ. ನೀವು ನಿಮ್ಮ ಕೆಲಸವನ್ನ ಉತ್ತಮ ಉದ್ದೇಶದಿಂದ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿದ್ದೀರಾ, ಶನಿ ಸ್ಟ್ಯಾಂಡ್ಸ್ ವಿತ್ ಯು ನೋ ಮ್ಯಾಟರ್ ವಾಟ್. ನಿಮ್ಮ ಬಾಕಿ ಯಾವುದೇ ಗ್ರಹಗಳ ಏನೇ ಸ್ಥಿತಿ ಇರಲಿ, ಏನೇ ಆಗಿರಲಿ, ನಿಮ್ಮ ಕರ್ಮ ಉತ್ತಮವಾಗಿತ್ತು ಅಂತಂದ್ರೆ ನಿಮ್ಮ ಎದುರುಗಡೆ ಇರುವಂತಹ, ನಿಮ್ಮ ಸೈಡಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡುವಂತಹ ಶಕ್ತಿ ಅಂತಂದ್ರೆ ಅದು ಶನಿ ಮಹಾತ್ಮ. ಅವನು ನಿಮಗೆ ಸ್ಪಿರಿಚುವಲ್ ಗ್ರೋತ್ ಕೊಡ್ತಾನೆ. ಯಾಕೆಂತಂದ್ರೆ ನಿಮ್ಮನ್ನ ಇಮೋಷನಲಿ ಸ್ವಲ್ಪ ಡಿಟ್ಯಾಚ್ಡ್ ಮಾಡೋದ್ರಿಂದ ಈ ಪ್ರಪಂಚ ಎಲ್ಲ ಇವತ್ತು ಚೇಂಜ್ ಆಗುತ್ತೆ, ನಾಳೆ ಮತ್ತೆ ಬದಲಾಗುತ್ತೆ ಅನ್ನುವಂತಹ ಸತ್ಯ ನಿಮ್ಗೆ ಆ ಪ್ರಾಕ್ಟಿಕಲ್ ನಾಲೆಜ್ ಸಿಕ್ಕಾದ್ಮೇಲೆ ಸೊ ನೀವು ಎಲ್ಲಿ ಡೈರೆಕ್ಟ್ ಕನೆಕ್ಟ್ ಆಗ್ತೀರಾ? ಯಾವುದು ಪರ್ಮನೆಂಟ್ ಸತ್ಯ ಇರುತ್ತಲ್ವಾ, ಇವತ್ತೊಂದು ಸತ್ಯ, ನಾಳೆ ಒಂದು ಸತ್ಯ, ನಾಡ್ದು ಒಂದು ಸತ್ಯ. ಸತ್ಯ ಅನ್ನೋದು ಯಾವತ್ತೂ ಕೂಡ ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಅದು ಕಾಂಟೆಂಪರರಿ. ನನ್ನ ಸತ್ಯ ಇವತ್ತೇನ್ ಸತ್ಯ ಅಂತ ನನ್ಗನ್ನಿಸ್ತಿದೆ, ನಾಳೆ ಅದು ಬದಲಾಗಬಹುದು. ಆದ್ರೆ ಪರಮ ಸತ್ಯ ಅಂತ ಒಂದಿರುತ್ತೆ, ಇವತ್ತೂ ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಅಂಥದ್ದೇನು? ಹೈಯರ್ ಎನರ್ಜಿ. ಸೊ ಶನಿ ಮಹಾತ್ಮ ಮಾಡೋದೇನು ಅಂತಂದ್ರೆ ಈ ಇವತ್ತು ನಾಳೆ ನಾಡ್ದು ಅನ್ನುವಂತಹ ಏರಿಳಿತ ಅನ್ನೋದಿರುತ್ತಲ್ವಾ, ಕೂಲ್ ಡೌನ್ ಮಾಡ್ಬಿಡ್ತಾನೆ. ಆ ಥರ ಸಿಚುವೇಶನ್ ಕೊಡ್ತಾನೆ. ಒಬ್ಬ ವ್ಯಕ್ತಿಯನ್ನ ರಪ 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 4 ಸಿಚುವೇಶನ್ಗೆ ಹಾಕಿ ಡಿಫ್ರೆಂಟ್ ಆ ಇಮೋಷನಲ್ ಟರ್ಬುಲೆನ್ಸ್ ಅನ್ನ ಕೊಟ್ಟು ಆಮೇಲೆ ಏನಾಗೋದು? ಶಾಂತ. ಒಂದ್ಸತಿ ಸುನಾಮಿ ಬಂದು ಹೋದ್ಮೇಲೆ, ಎಲ್ಲ ಏರಿಳಿತ ಮುಗ್ದಾದ್ಮೇಲೆ ದ ಕಾಮೆಸ್ಟ್ ಫಾರ್ಮ್. ಆ ಕಾಮೆಸ್ಟ್ ಫಾರ್ಮ್ ಅಂತಂದ್ರೆ ಅವ್ರು ಏನು ಎಲ್ಲವನ್ನ ಬಿಟ್ಟು ತ್ಯಾಗಿಯಾಗಿ ಎದುರುಗಡೆ ಬಂದು ಯಾರಿಗಾದ್ರು ಹೊಡೆದ್ರು ಏನು, ನೋ 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 ನೋ. ಅವ್ರಿಗೆ ಗೊತ್ತು ಯಾವಾಗ ಎಲ್ಲಿ ಯಾರಿಗೆ ಯಾವ ರೀತಿ ಹೊಡಿಬೇಕು, ಯಾರಿಗೆ ಹೊಡಿಬಾರ್ದು, ಯಾರಿಗೆ ಒಳ್ಳೆ ಮಾತಲ್ಲಿ ಹೇಳಬೇಕು, ಯಾರಿಗೆ ಅತ್ಯಂತ ನಯವಾಗಿ ಹೇಳಬೇಕು. ಈ ಥರದ ವ್ಯಕ್ತಿಯನ್ನ, ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಇರುವಂತಹ ವ್ಯಕ್ತಿಯನ್ನಾಗಿ ಮಾಡೋದೇ ನಮ್ಮ ಶನಿ ಮಹಾತ್ಮ. ಹಾಗಾಗಿ ಯಾರು ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ, ಮಾಸ್ಟರ್ ಕೋರ್ಸ್ಗೆ ರೆಡಿ ಇರ್ತಾರೆ, ನೋ ಮ್ಯಾಟರ್ ವಾಟ್ ನಾನು ಇದನ್ನ ಮಾಡ್ತೀನಿ ಗುರು ಅನ್ನುವಂತಹ ಸ್ಟ್ರೆಂಗ್ತ್, ಸ್ಟೆಬಿಲಿಟಿ, ಇಮೋಷನಲ್ ಸ್ಟೆಬಿಲಿಟಿಯನ್ನ ಹೊಂದಿರ್ತಾರಲ್ವಾ. ಸೊ ಅಂಥವರಿಗೆ 2024 ನೋ ಡೌಟ್ ಇನ್ಫೈನೈಟ್ ಅಪಾರ್ಚುನಿಟಿಯನ್ನ ತಂದು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಅಗೇನ್ ದ್ಯಾರ್ ಇಸ್ ಅ ಹುಕ್. ಇದು ನಿಮ್ಮ ಸ್ಟ್ರೆಂಗ್ತ್ ಮೇಲೆ, ನಿಮ್ಮ ಕರ್ಮದ ಮೇಲೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಇರುವಂಥದ್ದು. ನಾನಾಗಲೇ ಹೇಳಿದೆ, ಶನಿಯ ಪರ್ಸನಾಲಿಟಿ ಏನು? ಲಾಯಲ್ಟಿ, ಹ್ಯುಮ್ಯಾನಿಟಿ, ಹಾರ್ಡ್ ವರ್ಕ್, ಲೇಬರ್ ಆ್ಯಂಡ್ ಬೀಯಿಂಗ್ ಕೈಂಡ್ ಟು ಎನಿಬಡಿ ಆ್ಯಂಡ್ ಎವ್ರಿಬಡಿ. ಇದಿಷ್ಟು ನಿಮ್ಮ ನ್ಯಾಚುರಲ್ ಬಿಲೀಫ್ ಸಿಸ್ಟಮ್, ನ್ಯಾಚುರಲ್ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ಇತ್ತು ಅಂತಂದ್ರೆ 2022 ಡೆಫಿನೆಟ್ಲಿ ನಿಮ್ಮ ಜೀವನದ ಒಂದು ಅತ್ಯಂತ ಪ್ರಮುಖ ಘಟ್ಟ ಅಂತ ಆಗತ್ತೆ, ಅದರಲ್ಲಿ ನೋ ಡೌಟ್. ಅಂಡ್ ಎಸ್ಪೆಷಲಿ ಯಾರಿಗೆ ಈ ಒಂದು ಸಮಯದಲ್ಲಿ ಶನಿಯ ಸಾಡೆ ಸಾತಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಭಯ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಗ್ರಹಗಳಿರಬಹುದು ಅಥವಾ ಯಾವುದೇ ನಮ್ಮ ಹೈಯರ್ ಎನರ್ಜಿ ಅನ್ನೋದಿರತ್ತಲ್ವಾ, ನಮ್ಮನ್ನ ಸರ್ವನಾಶ ಮಾಡಬೇಕು, ಹಾಳು ಮಾಡಬೇಕು ಅನ್ನುವ ಉದ್ದೇಶದಿಂದ ನಮಗೆ ಯಾವುದೇ ಸಿಚುವೇಶನ್ ಅಲ್ಲಿ ಹಾಕೋದಲ್ಲ. ಫಸ್ಟ್ ಆಫ್ ಆಲ್ ಆ ಹೈಯರ್ ಎನರ್ಜಿಯ ಅಂಶ ನಾವು. ಅವನ ಮಕ್ಕಳು ಅಂತಂದ್ರೆ ಯಾವ ತಂದೆ ತಾಯಿ ಕೂಡ ಮಕ್ಕಳು ಸಫರ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ದೂಡಿ ಮನೆಯಿಂದ ಹೊರಗಡೆ ಹಾಕಲ್ಲ. ಹಾಕ್ತಿದ್ದಾರೆ ಅಂತಂದ್ರೆ ಅರ್ಥ ಏನೋ ಒಂದು ಪಾಠವನ್ನ ಹೇಳ್ಕೊಡೋಕೆ ಟ್ರೈ ಮಾಡ್ತಿದ್ದಾರೆ. ಬಹಳಷ್ಟು ವರ್ಷದಿಂದ ಅದನ್ನ ಪ್ರೀತಿಯಿಂದ ಹೇಳ್ಕೊಟ್ಟು ಬಂದಿದ್ದಾರೆ, ಬಟ್ ಅದು ತಲೆ ಒಳಗಡೆ ಹೋಗಿಲ್ಲ. ಸೊ ನೌ ಇಟ್ಸ್ ಟೈಮ್. ಯಾವ ರೀತಿ ಹೇಳ್ಕೊಡ್ಬೇಕು ಆ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಕಲಿಯಕ್ಕೆ ರೆಡಿಯಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಜೀವನದಲ್ಲಿ ನಿಮ್ಮ ಲೈಫ್ ಬೆಟರ್ ಆಗೋದು, ನೀವು ಒಳ್ಳೆ ವ್ಯಕ್ತಿ ಆಗೋದು, ನೀವು ಇಮೋಷನಲಿ ಸ್ಟೇಬಲ್ ಆಗ್ತೀರಾ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ನಾನು ನನ್ನ ಜೊತೆ ಸ್ಟ್ಯಾಂಡ್ ಬೈ ಆಗ್ತೀನಿ, ಯಾರಿರಲಿ ಇರದೇ ಇರಲಿ. ಐ ಆಮ್ ಇನಫ್, ಐ ಆಮ್ ದ ಒನ್ ಮ್ಯಾನ್ ಆರ್ಮಿ, ಐ ಹ್ಯಾವ್ ದ ಹೋಲ್ ರಿಸೋರ್ಸಸ್ ಆಫ್ ದ ವರ್ಲ್ಡ್ ಅನ್ನುವಂಥ ಒಂದು ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅಲ್ವಾ, ಅದನ್ನ ತರೋದು
ಈ ಉದ್ದೇಶದಿಂದ ಕೆಲವೊಂದಷ್ಟು ನಮ್ಮ ಜೀವನದಲ್ಲಿ ಸಿಚುವೇಶನ್ ಬರುತ್ತೆ, ನಮ್ಮ ಕಂಫರ್ಟ್ ಝೋನ್ ಅನ್ನೋದು ಶೇಕ್ ಆಗುತ್ತೆ. ಕೆಲವೊಂದ್ಸತಿ ನಮ್ಗೆ ಏನು ಅನ್ಕೊಂಡಿದ್ವಿ, ಏನು ಇದು ಬೇಕೇ ಬೇಕು ಲೈಫಲ್ಲಿ ಅಂತ ಅನ್ಕೊಂಡಿರ್ತೀವಿ, ಅದು ಸಿಗೋದಿಲ್ಲ. ಆದರೆ ಅದು ಸಿಕ್ಕಿಲ್ಲ ಅಂತಂದ್ರೆ ಡಿಸಪಾಯಿಂಟ್ಮೆಂಟ್ ಮಾಡಿಕೊಂಡು ಅಲ್ಲೇ ಇರೋದಿಲ್ಲ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ದಿಸ್ ಆ್ಯಂಡ್ ಯು ಡೋಂಟ್ ಗೆಟ್ ದಿಸ್, even with your 100% good intention and efforts, trust me, the plan is here and that's set by him. ಅವನು ಸೆಟ್ ಮಾಡಿರ್ತಾನಲ್ವಾ, ಟ್ರಸ್ಟ್ ಮಾಡಿದ್ರೆ ಇಲ್ಲೇ ಮನೇಲಿ ಕುತ್ಕೊಂಡ್ಬಿಡ್ತೀನಿ ಟ್ರಸ್ಟ್ ಮಾಡ್ಕೊಂಡು ಕೈ ಮುಗಿದು ಪೂಜೆ ಮಾಡ್ಕೊಂಡು, ನೋ. ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಏನೇನು ಸಿಚುವೇಶನ್ ಇರುತ್ತಲ್ವಾ, ಆ ಸಿಚುವೇಶನ್ಗೆಲ್ಲ ರೆಡಿಯಾಗಿ, ಆ ಸಿಚುವೇಶನ್ ಏನೇ ಇದ್ರೂ ಕೂಡ ಒಂದು ಮಾತ್ರ ಇಲ್ಲಿ ಗಟ್ಟಿಯಾಗಿರಬೇಕು. ನಿಮ್ಮ ಉದ್ದೇಶ ಇದೆ ಅಲ್ಲ, ನಿಮ್ಮ ಇಚ್ಛಾಶಕ್ತಿ ಅನ್ನೋದು ಶೇಕ್ ಆಗಂಗಿಲ್ಲ. ಯಾವುದೇ ಕೆಲವೊಂದ್ಸತಿ ಏರಿಳಿತ ಆಗುತ್ತೆ, ಇದಾಗತ್ತಾ ಆಗಲ್ವಾ, ನನ್ನ ಹತ್ರ ಆಗತ್ತಾ ಇಲ್ವಾ, ಇದೆಲ್ಲ ದಿಸ್ ಇಸ್ ನಾರ್ಮಲ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ನಾವು ಆ ಒಂದು ಸ್ಪೀಶೀಸ್ ಅಲ್ಲಿ ಹುಟ್ಟಿದ ತಕ್ಷಣ ಆ ಇಮೋಷನಲ್ ಟರ್ಬುಲೆನ್ಸ್ ಅನ್ನೋದು ಕಾಮನ್, ಅದು ಇರಬೇಕು. ಆದರೆ ಎಲ್ಲಿವರೆಗಿರಬೇಕು? ಈ ಸಮಯ ಈ ರೀತಿ ಇರಲ್ಲ, ನಾಳೆ ಇರಲ್ಲ. ನೀವು ಸುಖದಲ್ಲಿರಿ, ದುಃಖದಲ್ಲಿರಿ, ಬದಲಾಗುತ್ತೆ. ಬದಲಾವಣೆ ಅನ್ನೋದೇ ಪರ್ಮನೆಂಟ್. ಅದೊಂದು ಸತ್ಯ ಅರ್ಥ ಆಯ್ತು ಅಂತಂದ್ರೆ ಜೀವನದಲ್ಲಿ ನಿಮ್ಮ ಕರ್ಮ ಉತ್ತಮವಾಗಿತ್ತು, ನೀವು ಧರ್ಮದ ದಾರಿಯಲ್ಲಿ ಇದ್ದೀರಾ ಅಂತಂದ್ರೆ ಶನಿ ಮಹಾತ್ಮ ಅಥವಾ ಬೇರೆ ಯಾವುದೇ ಗ್ರಹ ಇರಬಹುದು, ಅಥವಾ ಈ ಎಲ್ಲ ಗ್ರಹಗಳನ್ನ ಮೀರಿರುವಂತಹ ಒಂದು ಅನುಗ್ರಹ ಅನ್ನೋದು ಆಗತ್ತಲ್ವಾ. ಸೊ ಅದೆಲ್ಲವೂ ಕೂಡ ನಿಮ್ಮ ಜೊತೆಗಿರುತ್ತೆ. ಅಂಡ್ ಜೊತೆಗಿದ್ದ ತಕ್ಷಣ ನಿಮ್ಗೇನು ಗೇನ್ ಸಿಗಬೇಕು ಅಂತಲ್ಲ. ಇವರೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರೋದು ಅಥವಾ ನಿಮ್ಮನ್ನ ಒಬ್ಬ ಬೆಟರ್ ಪರ್ಸನ್ ಆಗಿ ಮಾಡೋದು ಅಂತಂದ್ರೆ ಅರ್ಥ, ಈ ಭೂಮಿಗೆ ನಾವು ಬಂದಿರೋದೇ ಯಾವುದೋ ಒಂದು ಪರ್ಪಸ್ ಇಂದ. ಆ ಸೋಲ್ ಪರ್ಪಸ್ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಅನ್ನುವಂತಹ ಮ್ಯಾಂಡೇಟರಿ ರೂಲ್ ಏನೂ ಇಲ್ಲ. ಆದರೆ ಇದು ನನಗೆ ಅಪಾರ್ಚುನಿಟಿ. ಈ ಹ್ಯೂಮನ್ ಲೈಫ್ ಅನ್ನೋದು, ಈ ಜನ್ಮ ಅನ್ನೋದು ನನಗೆ ಸಿಕ್ಕಿರುವಂತಹ ಅಪಾರ್ಚುನಿಟಿ. ಆ ಅಪಾರ್ಚುನಿಟಿಯನ್ನ ನಾನು ಬೆಸ್ಟ್ ವೇಯಲ್ಲಿ ಬಳಸ್ಕೊಂಡೆ ಅಂತಂದ್ರೆ, ಸೊ ನನ್ನ ಆ ಒಂದು ಸ್ಪಿರಿಚುವಲ್ ಸ್ಟ್ರೆಂಗ್ತ್, ಆ ಒಂದು ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಸ್ವಲ್ಪ ಮೇಲೆ ಏಳುತ್ತೆ ಈ ಒಂದು ಜನ್ಮದಲ್ಲಿ. ಅದನ್ನೇ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋದಾದ್ಮೇಲೆ ಅದನ್ನೇ ನಾವು ಮೋಕ್ಷ ಅಂತ ಕರೆಯೋದು. ಸೊ ಈ ಒಂದು 2024 ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನ ಕೊಡ್ಲಿ. ನಿಮ್ಮನ್ನ ಮಟೀರಿಯಲ್ ವೇಯಲ್ಲಿ, ಫೈನಾನ್ಷಿಯಲ್ ವೇಯಲ್ಲಿ, ಇಮೋಷನಲ್ ವೇಯಲ್ಲಿ, ಮಾರಲ್ ವೇಯಲ್ಲಿ ಆ್ಯಂಡ್ ಆಫ್ಕೋರ್ಸ್ ಸ್ಪಿರಿಚುವಲ್ ವೇಯಲ್ಲಿ ಲಾಸ್ಟ್ ಇಯರ್ಗಿಂತ ಈ ಇಯರ್ ಬೆಟರ್ ಪರ್ಸನ್ ಅನ್ನ ಮಾಡ್ತಾ ಹೋಗ್ಲಿ ಅನ್ನೋದನ್ನ ನಾನು ವಿಶ್ ಮಾಡ್ತೀನಿ. ನನಗೆ ನಾನು ಕೂಡ ಅದನ್ನ ವಿಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಕರ್ಮ ಅನ್ನುವಂಥ ವಿಡಿಯೋ ಅನ್ನೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಆ್ಯಂಡ್ ಅದ್ರ ಬಗ್ಗೆ ಅಂದ್ರೆ ಅದು ಇಟ್ಸ್ ಗೆಟಿಂಗ್ ವೈಡರ್ ಆಡಿಯನ್ಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. 2024 ಈ ಒಂದು ವಿಡಿಯೋ ಅನ್ನೋದು ಬಹಳಷ್ಟು ಜನರನ್ನ ರೀಚ್ ಆಗಲಿ. ಹಾಗಾಗಿ ದಯವಿಟ್ಟು ಲೈಕ್, ಕಮೆಂಟ್ನ ಜೊತೆಗೆ ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಅಥವಾ ದಯವಿಟ್ಟು ಲಿಂಕನ್ನು ಶೇರ್ ಮಾಡಿ. ಯಾರು ಕೂಡ ಕಾಂಟೆಂಟನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಾನು ನನ್ನ ಸಮಯವನ್ನು ಬಳಸ್ಕೊಂಡು ನನ್ನ ಎಲ್ಲೆಲ್ಲಿಂದನೂ ಈ ನಾಲೆಜನ್ನು ಕಲೆ ಹಾಕಿ ನಿಮ್ಮ ಮುಂದೆ ಈ ರೀತಿ ಕುತ್ಕೊಂಡು ಹೇಳುವಂಥ ಒಂದು ಆನೆಸ್ಟ್ ಪ್ರಯತ್ನವನ್ನು ಮಾಡಿರ್ತೀನಿ. ಹಾಗಾಗಿ ದಯವಿಟ್ಟು ಲಿಂಕನ್ನು ಫಾರ್ವರ್ಡ್ ಮಾಡಿ, ಡೌನ್ಲೋಡ್ ಮಾಡಬೇಡಿ, ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಅದೊಂದು ರಿಕ್ವೆಸ್ಟ್. ಒನ್ಸ್ ಅಗೇನ್ ಹ್ಯಾಪಿ 2024. ಮತ್ತೆ ನಿಮ್ಮ ಭೇಟಿ ಅನ್ನೋದು ಬರುವ ಸಂಡೇ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.